ಇಂದೇ ಡೌನ್ಲೋಡ್ ಮಾಡಿ ಮತ್ತು ನಿಮ್ಮ ನೆಚ್ಚಿನ ಶೋಗಳನ್ನು ಆನಂದಿಸಿ. ದೇವಾ ಕಂಟಿಯವ್ರು ಇಲ್ಲಿ? ಗೋಪಾಲಪ್ಪ ಅವ್ರೇನೋ ಕೆಲಸ ಇದೆ ಅಂತ ಆಚೆ ಹೋಗಿದ್ದಾರೆ, ಬರೋದು ಲೇಟ್ ಆಗುತ್ತೆ ಅಂತ ಹೇಳಿದ್ದಾರೆ. ಓ ಸರಿ ಸರಿ, ನೀವು ಕುಂತ್ಕೊಳ್ಳಿ, ಊಟ ಪಡಿಸ್ತೀನಿ. ಅಡಿ ಅಂದ್ರೆ ಅಲ್ಲಿ ಲೋಟ್ ಕೊಡಿ. ಅಡಿ ಅಪ್ಪಯ್ಯ, ನಾನು ಬಡಿಸ್ತೀನಿ ಬಿಡಿ. ಕುಸೆ ಕೂತ್ಕೊಂಡು ನೆಮ್ಮದಿಯಾಗಿ ಊಟ ಮಾಡ್ತಾರೆ. ನೀವು ಊಟ ಮಾಡೋದನ್ನ ಕಣ್ ತುಂಬ ನೋಡಿ ಆನಂದ ಪಡಿ. ಹೇಳಿ ಗೋಪಾಲಪ್ಪ, ಸಾಂಬಾರ್ ಸೂಪರ್ ಆಗಿದೆ. ಪಿರುತಿಂದ ಅಡ್ಗೆ ಮಾಡಿದ್ರೆ ಅಡ್ಗೆ ಸಂದಾಗೆ ಇರ್ತದೆ ಸ್ನೇಹ. ಉಪ್ಪು ಖಾರ ಸರಿಯಾಗಿ ಹಾಕತ್ ಕಲ್ತ್ಕೊಂಡ್ರೆ ಸಂಸಾರನು ಸರಿಯಾಗಿ ನಡೆಸ್ಬೋದು ಅಂತ ಪುಟ್ಟಮ್ಮಿ ಹೇಳ್ತಿದ್ಲು. ನಾನು ಪುಟ್ಟಮ್ಮಿನ ಮದುವೆ ಆದ ಹೊಸದರಾಗೆ ಉಪ್ಪು ಖಾರ ಹಾಕೋದು ಕಲ್ತಿದ್ರೆ ಪುಟ್ಟಮ್ಮಿ ಜೊತೆ ಸಂಸಾರನು ಸಣ್ಣಕ್ಕಿರೋದು. ಅಪ್ಪಯ್ಯ, ಆಗಿದ್ದಾಯ್ತು, ಈಗ ಯಾಕದೆಲ್ಲ? ಅಪ್ಪ, ಇಷ್ಟು ಚೆನ್ನಾಗಿ ಅಡುಗೆ ಮಾಡೋದು ಕಲ್ತ್ಬಿಟ್ಟಿದ್ದೀರಾ? ಚಂದ ಕೇಳೋದಕ್ಕೂ ಸಹ ಪುಟ್ಟಮ್ಮಿ ಜೊತೆ ಇಟ್ಟು ವರ್ಷ ಮೆಸ್ನಾಗ ಕೆಲಸ ಮಾಡಿ ಚಂದಾಗ ಅಡುಗೆ ಮಾಡೋದು ಕಲೀಲಿಲ್ಲ ಅಂದ್ರೆ ನನಗೆ ಅವಮಾನ ಅಲ್ವಾ? ಮಾವ, ನೀವು ಈಗಲೇ ಇವಳಿಗೆ ಹೇಳ್ಬಿಡಿ ನನ್ನ ಕೈಲಿ ಇದೆಲ್ಲ ಮಾಡೋಕ್ಕಾಗಲ್ಲ ಅಂತ. ಆಮೇಲೆ ನೋಡು ನಮ್ಮ ಅಪ್ಪ ಎಷ್ಟು ಚೆನ್ನಾಗಿ ಅಡುಗೆ ಮಾಡ್ತಾರೆ, ನೀನು ಕಲ್ತ್ಕೊಂಡ್ರೆ ನಾನು ಎಲ್ಲಿಗೆ ಹೋಗ್ಲಿ? ಆ್ಯಕ್ಚುಲಿ ಎಲ್ರಿಗೂ ಒಂದು ಮುಖ್ಯವಾದ ವಿಷಯ ಹೇಳಬೇಕು. ಏನು ಹೇಳಿ ಅಂದರೆ, ನಾಳೆ ಸುಮಾ ಮತ್ತು ನಾನು ಬೆಂಗಳೂರಿಗೆ ಹೊರಟಿದ್ದೀವಿ. ಇದೇನು ಹೇಳಿ ಅಂದರೆ, ಇದಕ್ಕಿದಂಗೆ ಬೆಂಗಳೂರಿಗೆ ಹೋಗ್ತಾ ಇದ್ದೀವಿ ಅಂತೀರಾ? ಬೆಂಗಳೂರಲ್ಲಿ ನಾನೊಂದು ಸ್ಟಾರ್ಟಪ್ ಶುರು ಮಾಡಬೇಕು ಅಂತಿದ್ದೀನಿ. ಹಾಗೆ ಸುಮಾ ಕೂಡ ಇಂಟರ್ವ್ಯೂ ಪ್ರಿಪೇರ್ ಆಗ್ತಾ ಇದ್ದಾಳೆ. ಅಲ್ಲಳಿ ಅಂದರೆ ಇದ್ದಕ್ಕಿದ್ದಂಗೆ ಬೆಂಗಳೂರಿಗೆ ಹೋಗ್ತೀನಿ ಅಂತಿದ್ದೀರಲ್ಲ? ಇದ್ದಕ್ಕಿದ್ದಂಗೆ ಅಂತ ಅಲ್ಲ ಮಾವ, ಸುಮಾ ನಾನು ಆಲ್ರೆಡಿ ಮಾತಾಡ್ಕೊಂಡಿದ್ವಿ. ಎಲೆಕ್ಷನ್ಸ್ ಮುಗಿಲಿ ಅಂತ ಕಾಯ್ತಾ ಇದ್ವಿ ಅಷ್ಟೇ. ಹೌದು ಅಪ್ಪ, ನಾನೇ ಹೇಳಿದ್ದೆ ಎಲೆಕ್ಷನ್ ಮುಗಿಯೋರ್ಗು ಹೇಳೋದು ಬೇಡ ಅಂತ. ಅದಕ್ಕೆ ನಾಳೆನೇ ಹೋಗ್ಬೇಕು ಅನ್ನೋದು ಜೀವನದಲ್ಲಿ ಅವಾಗ ಬಂದು ಯಾಕೆ ಹೋಗ್ಬೋದಲ್ವೇ? ಅಲ್ಲಿ ಎಷ್ಟು ಬೇಗ ಹೋದ್ರು ಅಲ್ಲಿನ ಸ್ಪೀಡ್ಗೆ ದಿನಗಳೇ ಸಾಕಾಗಲ್ಲ ಅಕ್ಕ. ಅದಕ್ಕೆ ನಾಳೆನೇ ಹೋಗ್ತಾ ಇದ್ದೀವಿ. ಅಲ್ಲವಾ, ಬೆಂಗಳೂರು ಅಂತಿದ್ರಿ, ಗೊತ್ತಿಲ್ಲದೆ ಇರೋ ಊರು, ಹೊಸ ಜಾಗ, ಹೊಸ ಜನ, ಎಲ್ಲಿರ್ತೀರಿ, ಏನು ಮಾಡ್ತೀರಿ? ಹೌದು ಸುಮಾ, ಸಡನ್ ಆಗಿ ಹೋಗ್ತೀವಿ ಅಂದ್ರೆ ಅಲ್ಲಿ ಇರೋದಕ್ಕೆ ನಿಮ್ಗೂ ತೊಂದರೆ ಆಗುತ್ತೆ. ಅವ್ವ ಬರೋ ತನಕ ನೀವಿಬ್ರು ಇಲ್ಲೇ ಇರ್ಬೋದಲ್ವಾ?